ಮಕರ ಸಂಕ್ರಾಂತಿಯಂದು ಶಬರಿಮಲೆಯಲ್ಲಿ ಮಕರ ಜ್ಯೋತಿಯನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಅಯ್ಯಪ್ಪನ ಸ್ಮರಣೆ ಮಾಡುತ್ತಾ ಮಕರ ಜ್ಯೋತಿ ದರ್ಶನ ಪಡೆದಿದ್ದಾರೆ. ಮಣಿಕಂಠನ ಸನ್ನಿಧಿಯಲ್ಲಿ ಮಕರ ಜ್ಯೋತಿ ಸಂಭ್ರಮ ಹೇಗಿತ್ತು ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. ಶಬರಿಗಿರಿಯಲ್ಲಿ ಮಕರ ಜ್ಯೋತಿ ದರ್ಶನ. ಜ್ಯೋತಿ ರೂಪದಲ್ಲಿ ದರ್ಶನ ಕೊಟ್ಟ ಅಯ್ಯಪ್ಪ. ಜ್ಯೋತಿ ಕಣ್ತುಂಬಿಕೊಂಡು ಪುನೀತರಾದ ಭಕ್ತರು. ಲಕ್ಷಾಂತರ ಭಕ್ತರ ಸ್ವಾಮಿ ಶರಣಮಯ್ಯಪ್ಪ ಶರಣಂ ಘೋಷಗಳ ಮಧ್ಯೆ ಶಬರಿಗಿರಿಯಲ್ಲಿ ಮಕರ ಜ್ಯೋತಿಯ ದರ್ಶನವಾಗಿದೆ. ಶಬರಿಮಲೆ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಮಕರ ಜ್ಯೋತಿ ಪ್ರಜ್ವಲಿಸಿತು. 3 ಬಾರಿ ಮಕರ ಜ್ಯೋತಿ ಗೋಚರಿಸುವ ಮೂಲಕ ಶಬರಿಗಿರಿವಾಸ ಮಣಿಕಂಠನ ದರ್ಶನವಾಯಿತು. ಅಯ್ಯಪ್ಪ ಸ್ವಾಮಿ ವಿಗ್ರಹಕ್ಕೆ ಚಿನ್ನದ ಆಭರಣ ತೊಡಿಸಿ ಸಂಜೆ 6:45ಕ್ಕೆ ದೀಪಾರಾಧನೆ ನಡೆಸಿದ ಕೆಲವೇ ಹೊತ್ತಿನಲ್ಲಿ ಮಕರ ಜ್ಯೋತಿ ಕಾಣಿಸಿಕೊಂಡಿದೆ. 3 ಬಾರಿ ಪ್ರಜ್ವಲಿಸಿ ಮಕರ ಜ್ಯೋತಿ ಅದೃಶ್ಯವಾಯಿತು. 6:47ರ ಹೊತ್ತಿಗೆ ಮೊದಲ ಜ್ಯೋತಿ ಕಾಣಿಸಿಕೊಂಡಿದ್ದು ಸೆಕೆಂಡುಗಳ ನಂತರ ಮತ್ತೆ 2 ಬಾರಿ ಪ್ರಜ್ವಲಿಸಿತು. ಲಕ್ಷಾಂತರ ಅಯ್ಯಪ್ಪ ಭಕ್ತರು ಅಮೃತ ಘಳಿಗೆ ಕಣ್ತುಂಬಿಕೊಂಡು ಮಕರ ಜ್ಯೋತಿ ಕಾಣುತ್ತಿದ್ದಂತೆ ಲಕ್ಷಾಂತರ ಭಕ್ತರಿಂದ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಉದ್ಘೋಷ ಮೊಳಗಿತು. ಮಕರ ಜ್ಯೋತಿ ವೀಕ್ಷಣೆಗೆ ಶಬರಿಮಲೆ ಆಸುಪಾಸಿನ ಹಲವು ಕೇಂದ್ರಗಳಲ್ಲಿ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಪಂಪಾ ಬೆಟ್ಟದ ಪಾರ್ಕಿಂಗ್ ಮೈದಾನದಲ್ಲಿ 8,000 ಮಂದಿಗೆ ಮಕರ ಜ್ಯೋತಿ ವೀಕ್ಷಿಸಲು ವ್ಯವಸ್ಥೆ ಮಾಡಲಾಗಿತ್ತು. ಅತ್ತತೋಡು ಪೂರ್ವ ಹಾಗೂ ಅತ್ತತೋಡು ಪಶ್ಚಿಮ 2 ಕಾಲೋನಿಗಳಲ್ಲಿ 2,500 ಮಂದಿಗೆ ಜ್ಯೋತಿ ವೀಕ್ಷಣೆಗೆ ಸೌಲಭ್ಯ ಕಲ್ಪಿಸಲಾಗಿತ್ತು. ಉಳಿದಂತೆ ಅಂಗಮೂಚಿ, ಪಂಜಿಪಾರ ಸ್ಥಳ ಸೇರಿ ಹಲವು ಕಡೆಗಳಲ್ಲಿ ಜ್ಯೋತಿ ವೀಕ್ಷಣೆಗೆ ಅವಕಾಶ ನೀಡಲಾಗಿತ್ತು. ಮಕರ ಜ್ಯೋತಿ ದರ್ಶನಕ್ಕೂ ಮುನ್ನ ಅಯ್ಯಪ್ಪ ದೇಗುಲದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳು ಆಯೋಜನೆಗೊಂಡಿದ್ದವು. ಇನ್ನು ಪಂದಳ ರಾಜಮನೆತನದಿಂದ ಆಭರಣಗಳನ್ನು ತಂದು ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮಕರ ಜ್ಯೋತಿ ದರ್ಶನ ಬಳಿಕ ಭಕ್ತರಿಗೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬಿಡಲಾಯಿತು. ಒಟ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಮಕರ ಜ್ಯೋತಿಯ ದರ್ಶನವಾಗಿದೆ. 3 ಬಾರಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಅಯ್ಯಪ್ಪನ ದರ್ಶನ ಪಡೆದು ಲಕ್ಷಾಂತರ ಭಕ್ತರು ಪುನೀತರಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.